ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಅನುದಿನವೂ ಕೂಡ ದೇವರ ವಾಗ್ದಾನವನ್ನು ಕೇಳುವಂತ ಅವಕಾಶವನ್ನು ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ನಾವು ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ನಮ್ಮ ದೇವರು ಉನ್ನತನು, ಆತನು ಆಶ್ಚರ್ಯ ಕಾರ್ಯವನ್ನು ಮಾಡುವ ಆತನು. ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಯಾರು ಆತನನ್ನು ಅವಲಂಬಿಸುತ್ತಾರೋ, ಯಾರು ಆತನಿಗಾಗಿ ಎದುರು ನೋಡುತ್ತಾರೋ ಅವರಲ್ಲಿ ದೇವರು ಖಚಿತವಾಗಿ ಆನಂದಿಸುವವರಾಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಜೀವಿತದಲ್ಲಿ ಎಂತಹ ಸಮಸ್ಯೆ, ಇಕ್ಕಟ್ಟು, ಪ್ರತಿಕೂಲತೆ ಇದ್ದರೂ ಕೂಡ ದೇವರನ್ನು ದೃಷ್ಟಿಸಿರಿ. ದೇವರು ನಿಮಗೆ ಬಿಡುಗಡೆ ಕೊಡುವಾತನು, ಆತನೇ ನಿಮಗೆ ಪರಿಹಾರ ಕೊಡುವಾತನು. ಎಲ್ಲಾ ವಿಧವಾದ ಬಂಧನಗಳನ್ನು ತೊಲಗಿಸಿ ಎಲ್ಲಾ ವಿಧವಾದ ಸೈತಾನನ ಕುತಂತ್ರಗಳನ್ನು ಮುರಿದು ಹಾಕುವಂತಹ ಶಕ್ತಿಯು ಪರಿಶುದ್ಧಾತ್ಮನಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ವಿಶ್ವಾಸದಿಂದ, ನಂಬಿಕೆಯಿಂದ ದೇವರನ್ನು ಸೇವಿಸಿರಿ. ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಕಾಣುತ್ತೀರಾ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಿದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು ಯೆಶಾಯನ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 2 and verse 3. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಯಾಕಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಈ ವಾಕ್ಯದಲ್ಲಿ ಇಂಗ್ಲಿಷಲ್ಲಿ ಒಂದು ಸಾಲನ್ನು ಓದಬೇಕೆಂಬುದಾಗಿ ಇಷ್ಟಪಡುತ್ತೇನೆ. ನೋಡಿ ಅಲ್ಲಿ ಏನಿದೆ ಎಂಬುದಾಗಿ ನೋಡುವುದಾದರೆ, ಅಂಡ್ ಮೆನಿ ಪೀಪಲ್ ಶಾಲ್ ಗೋ ಅಂಡ್ ಸೇ, ಕಮ್ ಆಲ್ ಆಫ್ ಯು ಅಂಡ್ ಲೆಟ್ ಅಸ್ ಗೋ ಅಪ್ ಟು ದ ಮೌಂಟೇನ್ ಆಫ್ ದ ಲಾರ್ಡ್. ಆ ಮಾತನ್ನು ನಾವು ಗಮನಿಸಿ ನೋಡೋಣ. ಲೆಟ್ ಅಸ್ ಗೋ ಅಪ್ ಟು ದ ಮೌಂಟೇನ್ ಆಫ್ ದ ಲಾರ್ಡ್. ದೇವರ ಪರ್ವತಕ್ಕೆ ಹೋಗೋಣ ಬನ್ನಿ. ಪರ್ವತ ಶಿಖರಕ್ಕೆ ಹೋಗಬೇಕು ಅಂದರೆ ಆ ಪರ್ವತವನ್ನು ಕೆಳಗಿನಿಂದ ಮೇಲೆ ಹತ್ತುತ್ತಾ ಹೋಗಬೇಕು. ಒಂದೊಂದು ಮೆಟ್ಟಿಲನ್ನು ಹತ್ತಿದ ನಂತರವಾಗಿ ಮೇಲೆ ಹೋಗುತ್ತಾರೆ ಅಲ್ವಾ? ಒಂದು ಮಾತನ್ನು ಗಮನಿಸಿ ಪ್ರಿಯರೇ, ಕ್ರೈಸ್ತ ಜೀವಿತ ಎನ್ನುವಂಥದ್ದು ಹತ್ತುವಂತಹ ಜೀವಿತ. ಒಂದೊಂದು ದಿನವೂ ಕೂಡ ಒಂದೊಂದು ಅನುಭವವನ್ನು ನಾವು ಕಲಿತುಕೊಂಡು ದೇವರೊಂದಿಗೆ ನಾವು ಐಕ್ಯವಾಗುತ್ತಾ ಸಂಪೂರ್ಣರಾಗುವುದಕ್ಕಾಗಿ ಸಾಗಿ ಹೋಗುತ್ತಾ ನಾವು ಶಿಖರವನ್ನು ಸೇರುತ್ತಾ ಇದ್ದೇವೆ. ಹತ್ತುವಂಥದ್ದು ಸ್ವಲ್ಪ ಕಷ್ಟವೇ ಅಲ್ವಾ? ಇಳಿಯುವಂಥದ್ದು ಬಹಳ ಈಸಿ, ಆದರೆ ಹತ್ತುವಂಥದ್ದು ಕಷ್ಟ. ಕ್ರೈಸ್ತ ಜೀವಿತವು ಕೆಲವು ಸಾರಿ ಕಷ್ಟ ಎಂಬುದಾಗಿ ಅನಿಸುತ್ತದೆ. ಲೋಕದಲ್ಲಿರುವಂಥವರು, ದೇವರನ್ನು ಹೊಂದದೇ ಇರುವಂಥವರು, ದೇವರ ವಾಕ್ಯವನ್ನು ಓದದೇ ಇರುವಂಥವರು, ಪ್ರಾರ್ಥನೆಯನ್ನು ಮಾಡದೇ ಇರುವಂಥವರು ಬಹಳ ಸುಲಭವಾಗಿ ಬದುಕುತ್ತಾ ಇದ್ದಾರೆ ರೀ. ಅವರಿಗೆ ಮೌಲ್ಯಗಳು ಇಲ್ಲ, ನೈತಿಕ ಮೌಲ್ಯಗಳು ಇಲ್ಲ, ಯಾವುದೇ ವಿಧವಾದ ಮಾರಲ್ ವ್ಯಾಲ್ಯೂಸ್ಗೆ ಅವರು ಬೆಲೆಯನ್ನು ಕೊಡುತ್ತಾ ಇಲ್ಲ. ಅವರು ಸಂತೋಷವಾಗಿ ಇದ್ದಾರೆ. ನಮಗೆ ಯಾಕೆ ರೀ ಕಷ್ಟ, ನಮಗೆ ಯಾಕೆ ರೀ ಭಕ್ತಿ ಎಂಬುದಾಗಿ ಅನೇಕರು ಅಂದುಕೊಳ್ಳುತ್ತಾರೆ ಅಲ್ವಾ? ಗಮನಿಸಿರಿ, ಕ್ರೈಸ್ತ ಜೀವಿತ ಎನ್ನುವಂಥದ್ದು ಒಂದು ಬೆಟ್ಟವನ್ನು ಹತ್ತುವಂತಹ ಜೀವಿತ. ಇಳಿಯುವಂಥದ್ದು ಬಹಳ ಸುಲಭ. ಅನೇಕರು ಈ ದಿನದಲ್ಲಿ ಇಳಿದು ಹೋದಂತವರಿದ್ದಾರೆ. ಆದರೆ ಹತ್ತುವುದನ್ನು ನೀನು ಕಲಿತುಕೊಳ್ಳುವುದಾದರೆ ಒಂದೊಂದು ಮೆಟ್ಟಿಲನ್ನು ಕೂಡ ದೇವರು ಹತ್ತುವಂತೆ ಮಾಡುತ್ತಾರೆ. ದೇವರು ತನ್ನ ಮಾರ್ಗವನ್ನು ನಿನಗೆ ಬೋಧಿಸುತ್ತಾರೆ. ಇಲ್ಲಿ ನಾವು ಓದಿದಂತಹ ವಾಕ್ಯ ಭಾಗದಲ್ಲಿ ಅಂತ್ಯ ದಿನಗಳಲ್ಲಿ ದೇವರ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಯಾಕಂದ್ರೆ ನಮ್ಮ ದೇವರು ಅತ್ಯುನ್ನತನು. ಆ ಪರ್ವತವನ್ನು ನಾವು ಹತ್ತುವುದಾದರೆ ಆತನು ತನ್ನ ವಾಗ್ದಾನವನ್ನು ನಮಗೆ ಪ್ರಕಟಿಸಿ ತನ್ನ ಮಾರ್ಗದ ವಿಷಯದಲ್ಲಿ ನಮಗೆ ಬೋಧಿಸುತ್ತಾರೆ. ಅನೇಕ ಸಾರಿ ದೇವರ ಮಾರ್ಗವನ್ನು ತಿಳಿದುಕೊಳ್ಳದೇ ಇರುವುದರಿಂದಲೇ ಇಕ್ಕಟ್ಟಿಗೆ ಗುರಿಯಾಗುತ್ತಿದ್ದೇವೆ. ಆತನು ತನ್ನ ಮಾರ್ಗವನ್ನು ಬೋಧಿಸುವುದಕ್ಕೆ ಯಾವಾಗಲೂ ಸಾಮರ್ಥ್ಯವುಳ್ಳವನೇ. ಈ ದಿನ ನೀನು ಮಾಡಬೇಕಾದಂತಹ ಪ್ರಾರ್ಥನೆಯು ಏನೆಂದರೆ, ದೇವರ ಕಡೆಗೆ ನೋಡಬೇಕಾದ ಅನುಭವ ಏನೆಂದರೆ, ದೇವರ ನಿನ್ನ ಮಾರ್ಗದ ವಿಷಯವಾಗಿ ನನಗೆ ಬೋಧಿಸಿರಿ, ನನ್ನನ್ನು ನಡೆಸಿರಿ. ನನ್ನ ಜೀವಿತದಲ್ಲಿ, ನನ್ನ ಬದುಕಿನಲ್ಲಿ ನನ್ನ ಇಷ್ಟವೆಲ್ಲ ನೆರವೇರಬೇಕಾಗಿರುವಂಥದ್ದು, ನನ್ನ ಆಲೋಚನೆ ಎಲ್ಲ ನೆರವೇರಲ್ಪಡಬೇಕಾಗಿರುವಂಥದ್ದು ದೇವರೇ ನಿನ್ನ ಚಿತ್ತ. ನಿನ್ನ ಮಾರ್ಗದಲ್ಲಿ ನಡೆಯುವುದರ ಮೂಲಕ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವವನಾಗಿ ನನ್ನನ್ನು ಮಾರ್ಪಡಿಸಿ ಎಂದು ನೀನು ದೇವರ ಕಡೆಗೆ ತಿರುಗುವುದಾದರೆ, ನಾನು ಹೇಳುತ್ತಾ ಇದ್ದೇನೆ, ದೇವರ ಸೇವಕನಾಗಿ ಅಸಾಧಾರಣವಾದ ಅದ್ಭುತವನ್ನು ಯೇಸು ಕ್ರಿಸ್ತನು ಮಾಡುವುದಕ್ಕೆ ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಆತನು ನಿನಗೆ ಬೋಧಿಸುತ್ತಾನೆ, ನಿನ್ನೊಂದಿಗೆ ಮಾತನಾಡುತ್ತಾನೆ. ಆತನು ತನ್ನ ಸ್ವರವನ್ನು ಕೇಳುವಂತೆ ಮಾಡುವಂತಹ ದೇವರು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಒಂದು ಮಾತನ್ನು ಹೇಳುತ್ತಾರೆ, ನನ್ನ ಕುರಿಗಳು ನನ್ನ ಮಾತನ್ನು ಕೇಳುತ್ತವೆ ಎಂಬುದಾಗಿ. ಆತನು ಕುರುಬನಾಗಿ ನಾವು ಆತನ ಸಂರಕ್ಷಣೆಯಲ್ಲಿರುವಂತಹ ಕುರಿಗಳಾಗಿ ನಾವು ಹೋಲಿಸಿಕೊಳ್ಳುವುದಾದರೆ ದೇವರ ಸ್ವರವನ್ನು ನಾವು ಕೇಳುತ್ತೇವೆ, ಅಥವಾ ಕುರುಬನ ಸ್ವರವನ್ನು ಕುರಿಗಳು ಕೇಳುತ್ತವೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಈ ದಿನ ಯಾರ ಸ್ವರವನ್ನು ಕೇಳುತ್ತಾ ಇದ್ದೀಯಾ? ಯಾರ ಮಾತಿಗೆ ವಿಧೇಯನಾಗಿದ್ದೀಯಾ? ಯಾರ ಸ್ವರವು ನಿನಗೆ ಪ್ರಧಾನವಾಗಿದೆ? ಆಲೋಚನೆ ಮಾಡು. ನಿನ್ನ ಕುರುಬನಾದ ನಿನ್ನ ಕರ್ತನ ಸ್ವರವನ್ನು ಕೇಳುವುದನ್ನು ಕಲಿತುಕೊಂಡಿದ್ದೀಯಾ? ದೇವರ ಸ್ವರವು ನಮ್ಮ ಜೀವಿತದಲ್ಲಿರುವಂತಹ ಪ್ರತಿ ಬಂಧನವನ್ನು, ಎಲ್ಲಾ ಸಮಸ್ಯೆಯನ್ನು ತೊಲಗಿಸಿ ನೂತನವಾದ ಆಶೀರ್ವಾದ, ಅಭಿಷೇಕವನ್ನು ಕೊಡುವಂತಹ ಸ್ವರ ಆತನದು.
ಆತನ ಸ್ವರದಿಂದ ದೇವರು ಇಂದು ಅನೇಕರನ್ನು ದರ್ಶಿಸಲಿದ್ದಾರೆ. ಇದುವರೆಗೂ ನಿನ್ನ ಕಿವಿಗಳು ಯಾರ್ಯಾರೋ ಸ್ವರವನ್ನು ಕೇಳಿರಬಹುದು, ಆದರೆ ಈ ದಿನ ದೇವರ ಸ್ವರಕ್ಕೆ ನೀನು ಗಮನಿಸುವುದಾದರೆ ನಿನ್ನ ಜೀವಿತದಲ್ಲಿರುವಂತಹ ಕತ್ತಲೆಯನ್ನು ಆತನು ತೊಲಗಿಸುತ್ತಾನೆ. ಯಾಕಂದ್ರೆ ಆತನ ಮಾತು ಶಕ್ತಿಯುಳ್ಳ ಮಾತು, ಆತನ ಸ್ವರವು ಶಕ್ತಿಯುಳ್ಳ ಸ್ವರವು, ಆತನ ಬೋಧನೆ ನಿನ್ನ ಜೀವಿತವನ್ನು ನಿಲ್ಲಿಸುವಂತಹ ಬೋಧನೆ. ಬೆಳಕು ಉಂಟಾಗಲಿ ಎಂಬುದಾಗಿ ಹೇಳಿದ ಕೂಡಲೇ ಬೆಳಕು ಉಂಟಾಯಿತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇರ್ ಈಸ್ ಎನ್ ಇಮ್ಮೆನ್ಸ್ ಪವರ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ಮಾತಿನಲ್ಲಿ ಅಪರಿಮಿತವಾದ ಶಕ್ತಿಯು ಅಡಕವಾಗಿದೆ. ಆತನ ಮಾತಿಗೆ ನಾವು ವಿಧೇಯರಾಗುವುದಾದರೆ, ಆತನ ಬೋಧನೆಗೆ ನಾವು ವಿಧೇಯರಾಗುವುದಾದರೆ ಖಚಿತವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣುತ್ತೇವೆ. ಅಷ್ಟು ಮಾತ್ರವಲ್ಲದೆ, ಯಾವಾಗ ನಾವು ದೇವರ ಸ್ವರವನ್ನು ಕೇಳುತ್ತೇವೋ ನಾವು ಆತನ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ. ದೇವರ ಮಾರ್ಗವು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದದಲ್ಲಿ ನಡೆಸುವಂತಹ ಮಾರ್ಗ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಆ ಮಾರ್ಗವು ಯಾರನ್ನು ಕೂಡ ಕೆಟ್ಟತನಕ್ಕೆ ಪ್ರೋತ್ಸಾಹ ಮಾಡುವಂತದ್ದಲ್ಲ. ದೇವರ ಮಾರ್ಗವು ಯಾವಾಗಲೂ ಕೂಡ ನಿನ್ನನ್ನು ಶಾಂತಿ ಸಮಾಧಾನದಲ್ಲಿ ನಡೆಸುವಂತದ್ದು. ಆದ್ದರಿಂದ ಆ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ ಎಂದು ಪ್ರಜೆಗಳು ಹೇಳುತ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಿನ್ನನ್ನು ಉನ್ನತವಾದ ಸ್ಥಳಕ್ಕೆ ಕರೆದೊಯ್ಯುತ್ತಾ ಇದ್ದಾರೆ, ಅನುಭವವನ್ನು ಕಲಿಸುತ್ತಿದ್ದಾರೆ. ಕೆಲವು ಸಾರಿ ನಿನಗೆ ಬರುವಂತಹ ಕಷ್ಟ ಇಕ್ಕಟ್ಟುಗಳಲ್ಲೂ ಕೂಡ ನೀನು ಪಾಠವನ್ನು ಕಲಿತುಕೊಳ್ಳುವುದಾದರೆ, ಒಂದು ದಿನ ಆಧ್ಯಾತ್ಮಿಕವಾಗಿ ದೃಢವಾದ ಸ್ಥಿರವಾದ ಸ್ಥಾನದಲ್ಲಿ ಬರುವುದರ ಮೂಲಕ ನೀನು ದೇವರ ಮಾರ್ಗದಲ್ಲಿ ನಡೆಯುತ್ತೀಯಾ, ನಿನ್ನ ಮೂಲಕ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೈಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ಅಸಾಧಾರಣವಾದ ಒಳಿತನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಈ ದಿನ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನಿಮ್ಮ ವಾಗ್ದಾನವನ್ನು ಪ್ರಕಟಿಸುವಂತಹ ದೇವರಾಗಿದ್ದರೆ ಅದಕ್ಕಾಗಿ ಸ್ತೋತ್ರ. ನಿಮ್ಮ ಮಾರ್ಗವನ್ನು ನಮಗೆ ಬೋಧಿಸುವಂತಹ ದೇವರು, ಅದಕ್ಕಾಗಿ ಸ್ತೋತ್ರ. ಅನೇಕ ಸಾರಿ ಅನೇಕ ವಿಧವಾದ ಬೋಧನೆಯನ್ನು ಕೇಳುವುದರ ಮೂಲಕ, ಸುಳ್ಳು ಬೋಧನೆಯನ್ನು ಕೇಳುವುದರ ಮೂಲಕ ದೇವರೇ ನಮ್ಮ ಜೀವಿತದಲ್ಲಿ ನಷ್ಟ ಹೊಂದಿದ್ದೇವೆ. ಆದರೆ ಈ ದಿನ ದೇವರೇ, ನೀವು ಒಳ್ಳೆಯ ದೇವರು, ಆಶ್ಚರ್ಯಕರನು, ಕೃಪಾಪೂರ್ಣನು ಆಗಿರುವುದರಿಂದ ನಿಮ್ಮ ಬೋಧನೆಯನ್ನು ಕೇಳುವುದರ ಮೂಲಕ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಉಂಟು ಮಾಡುವಂತಹ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತಾ, ಈ ವಾಗ್ದಾನ ಸಂದೇಶವನ್ನು ಕೇಳಿದಂತ ಎಲ್ಲರನ್ನು ಕೂಡ ನೀವೇ ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿರಿ, ಸಂಪೂರ್ಣವಾದ ನಿಮ್ಮ ಕೃಪೆಯಲ್ಲಿ ಪ್ರತಿಯೊಬ್ಬರು ಕೂಡ ಬೆಳೆಯುವುದಕ್ಕೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.